ಇದುವರೆಗೂ ನನ್ನ ಕಾದಿರುವ ಮುಂದೆಯೂ ಕಾಯುವನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಕರ್ತನನ್ನು ನೋಡಿ ಹೇಳುವ, ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ತಾಯಿಯೇ ಮಗುವನ್ನು ಮರೆತರು, ಮರೆಯದ ನನ್ ಕರ್ತನೇ. ಹೆತ್ತ ತಾಯಿಯೇ ಮಗುವನ್ನು ಮರೆತರು, ಮರೆಯದ ನನ್ ಕರ್ತನೇ. ಕುರುಬನಂತೆ ನನ್ನ ನಡೆಸುವೆ, ಅಭಿಷೇಕ ಮಾಡಿರುವೆ. ಒಳ್ಳೆ ಕುರುಬನಂತೆ ನನ್ನ ನಡೆಸುವೆ, ಅಭಿಷೇಕ ಮಾಡಿರುವೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು.
ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಓಹ್ ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ, ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು ಯಾರೇನು ಹೇಳಿದರು, ನಾನು ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ಜಯ ಜಯ. ನನ್ನ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುವ. ನನ್ನ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುವ. ಗರಿಗಳ ಕೈಯಲ್ಲಿಡಿದು, ಗರಿಗಳ ಕೈಯಲ್ಲಿಡಿದು, ನಾ ಹೊಸನ ಹಾಡುವೆನು, ನಾ ಹೊಸನ ಹಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಪಾಪವ ಅಳಿಸಿದನು, ಶಾಪವ ನೀಗಿದನು. ಪಾಪವ ಅಳಿಸಿದನು, ನನ್ನ ಶಾಪವ ನೀಗಿದನು. ಆತನ ಗಾಯದಿಂದ, ಆತನ ಗಾಯದಿಂದ ನಾ ಸುಖವಾದೆ ಸುಖವಾದೆ, ನಾ ಸುಖವಾದೆ ಸುಖವಾದೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ಜಯ ಜಯ. ಮೇಘಗಳ ನಡುವೆ ನನ್ನೇಸು ಬರಲಿರುವ, ಮೇಘಗಳ ನಡುವೆ ನನ್ನೇಸು ಬರಲಿರುವ. ಕೈ ಹಿಡಿದು ಕರೆದೊಯ್ಯುವ, ಕೈ ಹಿಡಿದು ಕರೆದೊಯ್ಯುವ. ನನ್ನ ಕಣ್ಣೀರೆಲ್ಲ ನೀಗುವ, ನನ್ನ ಕಣ್ಣೀರೆಲ್ಲ ನೀಗುವ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ.
ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಹಾಲೆಲೂಯಾ. ಅಪ್ಪ, ನಿನ್ನಲ್ಲಿರುವ ನನಗೆ ಜಯ, ನಿನ್ನೊಂದಿಗಿರುವ ನನಗೆ ಜಯ, ನಿನ್ನ ಸಮ್ಮುಖದಲ್ಲಿರುವ ನನಗೆ ಜಯ. ಹಾಲೆಲೂಯಾ. ಯಶಸ್ಸು ನನಗೆ ಡ್ಯಾಡಿ, ಹಾಲೆಲೂಯಾ. ಅದ್ಭುತ ನನಗೆ ಡ್ಯಾಡಿ, ಹಾಲೆಲೂಯಾ. ಥ್ಯಾಂಕ್ ಯು. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ದೃಷ್ಟಿಸಿ ನೋಡುತ್ತೇನೆ. ಥ್ಯಾಂಕ್ ಯು ಜೀಸಸ್. ವಂದನೆ ಯೇಸಪ್ಪ, ವಂದನೆ ಯೇಸಪ್ಪ, ವಂದನೆ ಯೇಸಪ್ಪ, ವಂದನೆ ಯೇಸಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸಿರುವೆ, ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸಿರುವೆ, ದಿನ ನನ್ನನ್ನು ನಡೆಸಿರುವೆ. ಹೌದು ಡ್ಯಾಡಿ, ದಿನ ನನ್ನನ್ನು ನಡೆಸಿರುವೆ. ನನ್ ಕುರುಬನೆ ಎಸೆಯ, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ನನ್ ಕುರುಬನೆ ಎಸೆಯ, ನನ್ನೊಂದಿಗಿರುವವನೇ. ಹೌದು ಡ್ಯಾಡಿ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ಹಾಲೆಲೂಯಾ. ಥ್ಯಾಂಕ್ ಯು ಅಪ್ಪ. ನಿಮ್ಮನ್ನೇ ಸ್ತುತಿಸುವೆ ಡ್ಯಾಡಿ, ನಿಮ್ಮನ್ನೇ ಮೇಲೆತ್ತಿ ಘನಪಡಿಸುವೆ. ಆಧಾರ ನೀನೇ ಡ್ಯಾಡಿ. ಹಾಲೆಲೂಯಾ. ಅಗತ್ಯವೆಲ್ಲ ನೀ ತಾನೇ, ನನ್ನ ಜೀವವುಳ್ಳ ದಿನವೆಲ್ಲ, ನನ್ನ ಅಗತ್ಯವೆಲ್ಲ ನೀ ತಾನೇ. ಏಸಪ್ಪನನ್ನು ನೋಡಿ ಹೇಳುವ, ನನ್ನ ಜೀವವುಳ್ಳ ದಿನವೆಲ್ಲ, ನನ್ನ ಅಗತ್ಯವೆಲ್ಲ ನೀ ತಾನೇ, ನನ್ನ ಜೀವವುಳ್ಳ ದಿನವೆಲ್ಲ. ನನ್ನ ಅಂತರ್ಯಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ ಡ್ಯಾಡಿ. ನನ್ನ ಅಂತರ್ಯಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ನನ್ನ ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ. ಏಸಪ್ಪ, ನನ್ನ ಅಗತ್ಯವೆಲ್ಲ ನೀ ತಾನೇ. ನನಗೇನಾದ್ರೂ ನೀಡಿದೆ ಅಂದ್ರೆ ಇಟ್ ಈಸ್ ಯು ಲಾರ್ಡ್. ಜೀವವುಳ್ಳ ದಿನವೆಲ್ಲ, ನನ್ನ ಅಗತ್ಯವೆಲ್ಲ ನೀ ತಾನೇ, ನೀನೇ ಡ್ಯಾಡಿ. ಜೀವವುಳ್ಳ ದಿನವೆಲ್ಲ, ನನ್ನ ಮಾರ್ಗ ಎಲ್ಲವನ್ನೂ ನೀನಾಗೆ ವಹಿಸಿರುವೆ ಡ್ಯಾಡಿ. ನನ್ನ ಮಾರ್ಗ ಎಲ್ಲವನ್ನೂ ನೀನಾಗೆ ವಹಿಸಿರುವೆ, ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ. ಹೌದು ಡ್ಯಾಡಿ, ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ. ನನ್ನ ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ. ಎಸ್ ಡ್ಯಾಡಿ, ನನ್ನ ಅಗತ್ಯವೆಲ್ಲ ನೀ ತಾನೇ, ನೀನೇ ಜೀವವುಳ್ಳ ದಿನವೆಲ್ಲ. ನನ್ನ ಅಗತ್ಯವೆಲ್ಲ ನೀ ತಾನೇ,
ನನ್ನ ಜೀವವುಳ್ಳ ದಿನವೆಲ್ಲ ಮಧ್ಯಾಹ್ನದ ತೇಜಸ್ಸಂತೆ ನನ್ನ ನ್ಯಾಯವ ಬೆಳಗಿಸಿದೆ. ಡ್ಯಾಡಿ, ಮಧ್ಯಾಹ್ನದ ತೇಜಸ್ಸಂತೆ ನನ್ನ ನ್ಯಾಯವ ಬೆಳಗಿಸಿದೆ. ನಾನಿನ್ನನ್ನೇ ದೃಷ್ಟಿಸುವೆ, ನಿನಗಾಗಿ ಕಾದಿರುವೆ. ನಾನಿನ್ನನ್ನೇ ದೃಷ್ಟಿಸುವೆ, ನಿನಗಾಗಿ ಕಾದಿರುವೆ. ನನ್ನ ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ. ಡ್ಯಾಡಿ, ನನ್ನ ಅಗತ್ಯವೆಲ್ಲ ನೀ ತಾನೇ. ಹೌದಪ್ಪ, ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ. ದಿನವೆಲ್ಲ ಪಾದದಿ ಇಳಿಸಿರುವೆ ನನ್ನ ಭಾರ ಚಿಂತೆಗಳ. ನಿನ್ ಪಾದದಿ ಇಳಿಸಿರುವೆ ನನ್ನ ಭಾರ ಚಿಂತೆಗಳ. ತತ್ತರ ನನಗೆ ಇಲ್ಲ, ಹೊತ್ತು ನಡೆಸುವವನೇ. ತತ್ತರ ನನಗೆ ಇಲ್ಲ, ನನ್ನ ಹೊತ್ತು ನಡೆಸುವವನೇ. ನನ್ನ ಅಗತ್ಯವೆಲ್ಲ ನೀ ತಾನೇ. ಎಸ್ ಡ್ಯಾಡಿ, ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ ನೀ ತಾನೇ. ನನ್ನೀಡೆಲ್ಲ ನೀನೇ, ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ ನೀ ತಾನೇ. ಜೀವವುಳ್ಳ ದಿನವೆಲ್ಲ ಅಂತರ್ಯಾಹಾರುಷ ನೀನೇ ಅಯ್ಯ. ನನಗೆ ಎಲ್ಲವೂ ನೀನೇ ಅಯ್ಯ. ನನ್ನ ಅಂತರ್ಯಾಹಾರುಷ ನೀನೇ ಅಯ್ಯ. ನನಗೆ ಎಲ್ಲವೂ ನೀನೇ ಅಯ್ಯ. ನನಗೆ ಎಲ್ಲವೂ ನೀನೇ ಅಯ್ಯ. ನನಗೆ ಎಲ್ಲವೂ ನೀನೇ ಅಯ್ಯ. ನನಗೆ ಎಲ್ಲವೂ ನನಗೆ ಎಲ್ಲವೂ ನೀನೇ ಅಯ್ಯ. ನನಗೆ ಎಲ್ಲವೂ ನೀನೇ ಅಯ್ಯ. ಕೃಪಾ ಸಂಪನ್ನನಾದ ದೇವರೇ, ನಮಗೆಲ್ಲವೂ ನೀನೇಪ್ಪ. ನಮ್ಮ ಆಧಾರ ನೀವೇ, ಆಶ್ರಯ ನೀವೇ, ಕೇಢ್ಯ ನೀವೇ, ನಮಗೆ ಧೈರ್ಯ ನೀವೇ, ಅಂತರ್ಯದ ಉಲ್ಲಾಸ ನೀವೇಪ್ಪ. ಥ್ಯಾಂಕ್ ಯು. ನೀವಿರೋದ್ರಿಂದ ನಮಗೆ ಟೆನ್ಷನ್ ಇಲ್ಲ. ನಮ್ಮ ನೀಡ್, ನಮ್ಮ ಮೋಸ್ಟ್ ಎಸೆನ್ಷಿಯಲ್ ನೀಡ್ ಅಂತ ಹೇಳಿದ್ರೆ ಅದು ನೀನೇಪ್ಪ. ನೀನಿದ್ರೆ ಸಾಕು, ಮಿಕ್ಕಿದೆಲ್ಲ ಇರ್ತದೆ. ಥ್ಯಾಂಕ್ ಯು. ನಿನ್ನ ಪ್ರಸನ್ನತೆಯಲ್ಲೇ ಈ ದಿನ ಇರಲಿಕ್ಕೆ ನಮಗೆ ಕೃಪೆ ಕೊಡಿ. ನಿಮ್ಮ ಸಾನ್ನಿಧ್ಯದಲ್ಲೇ ಈ ದಿನವನ್ನು ಕಳೀಲಿಕ್ಕೆ ಕೃಪೆ ಕೊಡಿ. ಎಲ್ಲಿಗೆ ಹೋದರೂ ಬಂದರೂ ನಿಮ್ಮ ಜೊತೆ ಮಾತಾಡಿಕೊಂಡೇ ಇರಲಿಕ್ಕೆ, ವಾಣಿಯಲ್ಲಿ ಮಾತಾಡಿಕೊಂಡೇ ಇರಲಿಕ್ಕೆ, ನಿನ್ನ ಜೊತೆಯಲ್ಲಿ ಬುದ್ಧಿಪೂರ್ವಕವಾಗಿ ಮಾತಾಡಿಕೊಂಡೇ ಇರಲಿಕ್ಕೆ ನಮಗೆ ಅನುಗ್ರಹ ಕೊಡಿ. ಬ್ಲೆಸ್ ದಿಸ್ ಡೇ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗಾಗಿ 1 ತಿಮೋಥಿ 6ನೇ ಅಧ್ಯಾಯ 17, 18, 19 ವಾಕ್ಯಗಳನ್ನು ಓದೋಣ. 1 ತಿಮೋಥಿ 6ನೇ ಅಧ್ಯಾಯ 17ರಿಂದ 19ನೇ ವಚನದವರೆಗೆ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕಂತಲೂ
ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರೂ ಆಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ತಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕಂತಲೂ ಅವರಿಗೆ ಆಜ್ಞಾಪಿಸು. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಹಲೋಕದ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಅಂದರೆ ಸ್ಥಿರವಲ್ಲದ ಐಶ್ವರ್ಯದ ಮೇಲೆ ನಿರೀಕ್ಷೆ ಇಡದೆ, ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕು. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇಹಲೋಕದ ಐಶ್ವರ್ಯವುಳ್ಳವರೆಲ್ಲರೂ ಅಹಂಕಾರಿಗಳು ಅಂತ ದೇವರ ವಾಕ್ಯ ಹೇಳಲಿಲ್ಲ. ಅಹಂಕಾರಿಗಳಾಗಿ ಆಗ್ಬಿಡಬಾರ್ದು. ಬಹಳಷ್ಟು ಜನ ಆ ರೀತಿಯಾಗಿ ಆಗಿಬಿಡ್ತಾರೆ. ಎಲ್ಲರೂ ಅಲ್ಲ, ತುಂಬ ಒಳ್ಳೆಯವರೆಲ್ಲ ಇದ್ದಾರೆ. ಏನೋ ಒಂದು ಗಾದೆ ಮಾತು ಹೇಳ್ತಾರೆ, ಏನು ಇಲ್ಲದವನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೂಗ್ತಾನಂತೆ. ಕೆಲವರಿಗೆ ಸ್ವಲ್ಪ ಜಾಸ್ತಿ ಏನು ಬೇಕಾಗಿಲ್ಲ, ಸ್ವಲ್ಪ ಬಂದರೆ ಸಾಕು, 2 ಕೊಂಬು ಬಂದುಬಿಡ್ತದೆ. ಕೊಂಬು ಬಂದು ಸುಮ್ಮನಿದ್ರೂ ಪರವಾಗಿಲ್ಲ, ಕುಣಿತಾ ಇರ್ತದೆ. ಎಲ್ಲರೂ ಅಲ್ಲ. ದೇವ್ರ ವಾಕ್ಯ ನಮಗೆ ಕೊಡುವಂಥ ಎಚ್ಚರಿಕೆ ಏನಂದರೆ, ಇಹಲೋಕದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಿ ಐಶ್ವರ್ಯವುಳ್ಳವರನ್ನಾಗಿ ಇಡ್ತಾನೆ. ನಾವು ಚೆನ್ನಾಗಿರಬೇಕೆಂಬುದೇ ದೇವರ ಆಸೆ, ದೇವರ ಬಯಕೆ. ನಾವು ಸಮೃದ್ಧಿಯಲ್ಲಿರಬೇಕು, ಯಾವ ಕೊರತೆಯಲ್ಲೂ ಇರಬಾರ್ದು. ಅಬ್ರಹಾಮನ ದೇವರು ನಮ್ಮ ದೇವರು. ಅಬ್ರಹಾಮನನ್ನು ಆಶೀರ್ವದಿಸಿದ್ದ ದೇವರು ನಮ್ಮ ದೇವರು. ನಮ್ಮನ್ನು ಕೂಡ ಆಶೀರ್ವಾದ ಮಾಡ್ತಾನೆ. ಆದರೆ ವಾಕ್ಯ ಏನು ಹೇಳ್ತದೆ? ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ಇಡದೆ. ಇಹಲೋಕದ ಎಲ್ಲ ಐಶ್ವರ್ಯವು, ಎಷ್ಟೇ ಐಶ್ವರ್ಯ ಇದ್ದರೂ ಅದು ಅಸ್ಥಿರ ಅಂದರೆ ಸ್ಥಿರವಲ್ಲದ್ದು ಅನ್ನುವುದನ್ನು ಇವತ್ತು ದೇವ್ರ ಮಕ್ಕಳು ಚೆನ್ನಾಗಿ ಮೈಂಡ್ಲಿ ಇಟ್ಕೊಬಿಡ್ಬೇಕು. ಐಶ್ವರ್ಯ ಬಂದುಬಿಟ್ರೆ ಅದೇ ನಮಗೆಲ್ಲ. ದುಡ್ಡಿದ್ರೆ ಎಲ್ಲವನ್ನೂ ಮಾಡ್ಬೋದು, ದುಡ್ಡೇ ದೊಡ್ಡಪ್ಪ, ಹೀಗೆ ಅನೇಕರ ಭಾವನೆ ಇದೆ. ದೇವರ ಮಕ್ಕಳ ಮನಸ್ಸಲ್ಲಿ ಯಾವ ಕಾರಣಕ್ಕೂ ದುಡ್ಡು, ಹಣ, ರೊಕ್ಕ ದೊಡ್ಡ ಸ್ಥಾನವನ್ನು ಹಿಡಿದು ಬಿಡಬಾರ್ದು. ನಮ್ಮ ಮನಸ್ಸಲ್ಲಿ ಸ್ಪಷ್ಟವಾಗಿರಲಿ, ಅದು ಸ್ಥಿರವಲ್ಲದ, ಸ್ವಲ್ಪ ಕಾಲ ಇದ್ದು ಸ್ವಲ್ಪ ಕಾಲ ನಮಗೆ ಬೆನಿಫಿಟ್ ಆಗುವ, ಪ್ರಯೋಜನವಾಗಿರುವ ಅಸ್ಥಿರವಾದ ಆಸ್ತಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಹೇಳ್ತದೆ, ನಮ್ಮ ಅನುಭೋಗಕ್ಕೋಸ್ಕರ ಎಲ್ಲವನ್ನೂ ಹೇರಳವಾಗಿ ದೇವರು ದಯಪಾಲಿಸ್ತಾನಂತೆ. ದೇವರು ಕೊಡದೇ ಇಲ್ಲ, ದೇವರು ಖಂಡಿತವಾಗ್ಲೂ ಹೇರಳವಾಗಿ ಕೊಡ್ತಾನೆ. ನಿಮ್ಮ ನಿರೀಕ್ಷೆಗೆ ಮೀರಿ ನಿಮ್ಮನ್ನು ಆಶೀರ್ವದಿಸುವ ದೇವರು, ನನ್ನನ್ನು ಆಶೀರ್ವದಿಸುವ ದೇವರು, ನಮ್ಮನ್ನು ಆಶೀರ್ವದಿಸುವ ದೇವರು. ನಮ್ಮ ಗ್ರಹಿಕೆಗೆ ಮೀರಿ ದೇವರು ನಿಮ್ಮ ಕೈಯಲ್ಲಿ ಹಣ ಕೊಡ್ತಾರೆ, ನಿಮ್ಮ ಕೈಯಲ್ಲಿ ಆಸ್ತಿ ಕೊಡ್ತಾರೆ. ದೇವರು ಚಿತ್ತವುಳ್ಳವನಾಗಿದ್ದಾನೆ. ಆ ರೀತಿ ಇಲ್ಲ ಅಂದರೆ ದೇವರು ಅಬ್ರಹಾಮನನ್ನು ಆಶೀರ್ವಾದ ಮಾಡ್ತಿರಲಿಲ್ಲ, ಯೋಬನನ್ನು ಆಶೀರ್ವಾದ ಮಾಡ್ತಿರಲಿಲ್ಲ. ಈ ಲೋಕದಲ್ಲಿ ಇರುವವರೆಗೆ ನಾವು ಚೆನ್ನಾಗಿರಬೇಕು. ಆದರೆ ಒಂದನ್ನು ಮನಸ್ಸಲ್ಲಿ ಇಟ್ಕೋಬೇಕು, ಅದು ಅಸ್ಥಿರವಾದ ಆಸ್ತಿ, ಅದು ಸ್ಥಿರವಾದದ್ದಲ್ಲ, ಇದು ಶಾಶ್ವತವಾದದ್ದಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಹಣ ಬಂದ ತಕ್ಷಣ, ಸ್ವಲ್ಪ ಅನುಕೂಲ ಬಂದ ತಕ್ಷಣ ನಾವು ವ್ಯತ್ಯಾಸ ಆಗಿಬಿಡಬಾರ್ದು, ಚೇಂಜ್ ಆಗಿಬಿಡಬಾರ್ದು. ಹಲ್ಲೆಲೂಯಾ. ಇವತ್ತು ನೀವು ತೀರ್ಮಾನ ಮಾಡಿ, ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಅತಿ ದೊಡ್ಡ ಆಶೀರ್ವಾದಗಳು, ದೊಡ್ಡ ದೊಡ್ಡ ಅನುಕೂಲತೆಗಳು, ಆಶೀರ್ವಾದಗಳು ನಿಮ್ಮನ್ನು ಹುಡುಕಿ ಬರ್ತಾ ಇದೆ. ಒಂದೇ ಒಂದು ಫಿಯರ್ ಏನಂತ ಹೇಳಿದ್ರೆ, ನೀವು ಅದರ ಮೇಲೆ ಮನಸ್ಸಿಟ್ಟು ಬಿಡಬಾರ್ದು ಅನ್ನೋದೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಹಂಕಾರಿಗಳಾಗಿರದೆ, ಇದು ಅಹಂಕಾರಿಗಳಾಗಿರದೆ ಅಂತ ಹೇಳಿ ಯಾರು ತಪ್ಪು ತಿಳ್ಕೊಬೇಡಿ, ನಿಮ್ಮನ್ನು ನೋಡಿ ಹೇಳ್ತಾ ಇಲ್ಲ. ಹಣ ಬಂದ ತಕ್ಷಣ ಇದು ಅದರ ಜೊತೆಗೆ ಇದು ನಾನು ಬರ್ತೀನಿ ಅಂತ ಒಂದೇ ಜೊತೆಗೆ ಬರ್ತದೆ. ಹಣ ಅನುಕೂಲ ಬಂದ ತಕ್ಷಣ ಈ ಅಹಂಕಾರ ಏನಿದೆಯಲ್ಲ, ನಾನು ಬರ್ತೀನಿ ಅಂತ ಹೇಳಿ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಬಂದುಬಿಡ್ತದೆ. ಮಾತು ಚೇಂಜ್ ಆಗಿಬಿಡ್ತದೆ. ಸ್ವಲ್ಪ ಜೇಬಲ್ಲಿ ದುಡ್ಡಿದ ತಕ್ಷಣ, ಬ್ಯಾಂಕಲ್ಲಿ ಸ್ವಲ್ಪ ಹಣ ಇದ್ದ ತಕ್ಷಣ ಮಾತನ್ನು ಕಂಟ್ರೋಲ್ಗೆ ತಗೊಬಿಡ್ತದೆ. ಈ ಅಹಂಕಾರ ಅನ್ನೋದು ಮಾತನ್ನು ಕಂಟ್ರೋಲ್ಗೆ ತಗೊಬಿಡುತ್ತೆ. ಚಾಲೆಂಜ್, ದರ್ಪ ಎಲ್ಲ ಬಂದುಬಿಡ್ತದೆ. ಅದರಿಂದಾಗಿ ದೇವರ ವಾಕ್ಯ ಅಡ್ವಾನ್ಸ್ ಆಗಿ ಹೇಳ್ತಾ ಇದೆ, ಜಾಗ್ರತೆ. ಹಣ ಎಷ್ಟು ಬೇಕಾದರೂ ಬರಲಿ, ಅದರೊಂದಿಗೆ ಅಹಂಕಾರ ಬರದ ಹಾಗೆ ಎಚ್ಚರಿಕೆ ವಹಿಸ್ರಿ, ಜಾಗ್ರತೆ ವಹಿಸ್ರಿ. ಮತ್ತು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಇಟ್ಕೊಳ್ಳಿ, ಇದು ಸ್ಥಿರವಲ್ಲದ್ದು,
ಇದು ಅಸ್ಥಿರವಾದದ್ದು, ಇದು ಸ್ಥಿರವಲ್ಲ. ಈ ಹಣ ನಮಗೆ ಸ್ಥಿರವಲ್ಲ. ನಮ್ಮ ಅನುಭೋಗಕ್ಕಾಗಿ, ನಮ್ಮ ಉಪಯೋಗಕ್ಕಾಗಿ, ನಮ್ಮ ಪ್ರಯೋಜನಕ್ಕಾಗಿ ದೇವರು ಹೇರಳವಾಗಿ ಕೊಡ್ತಾ ಇದ್ದಾನೆ, ಹೇರಳವಾಗಿ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ನಾವು ಬಳಕೆ ಮಾಡಿಕೊಂಡು ವಾಕ್ಯ ಮುಂದೆ ಹಾಗೆ ಮುಂದುವರಿಸಿ ಹೇಳ್ತದೆ. ಕೊನೆ ಲೈನ್ ನೋಡಿ, ಕೊನೆ ಲೈನು. ಒಳ್ಳೆಯದನ್ನು ಮಾಡುವವರು ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಾಗುವಂತವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಹಲ್ಲೆಲೂಯ. ಮುಂದಿನ ಕಾಲಕ್ಕೆ ಒಳ್ಳೆ ಫೌಂಡೇಶನ್ಗೆ ಉಪಯೋಗ ಆಗುವ ಹಾಗೆ, ಮುಂದಿನ ಜೀವನಕ್ಕೆ ನಮಗೆ ಅಸ್ಥಿವಾರವಾಗುವುದಕ್ಕಾಗಿ ಇಂಥವುಗಳನ್ನೆಲ್ಲ ಕೂಡಿಸಿಟ್ಟುಕೊಳ್ಳುವಂತೆ, ಉಪಯೋಗ ಮಾಡಿಕೊಳ್ಳುವಂತೆ ಅವರಿಗೆ ನೀನು ಆಜ್ಞಾಪಿಸು, ಅವರಿಗೆ ಕಮ್ಯಾಂಡ್ ಮಾಡು. ಹಲ್ಲೆಲೂಯಾ. ಇವತ್ತು ದೇವ್ರ ಮಕ್ಕಳಿಗೆ ಆಜ್ಞೆ ಕೊಡಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ಆ ಮುಂದಿನ ಜೀವಿತವೇ ರಿಯಾಲಿಟಿ, ವಾಸ್ತವವಾದ ಜೀವನ. 18ನೇ ವಚನದಿಂದ ಓದ್ರೆ ನಿಮ್ಗೆ ಗೊತ್ತಾಗುತ್ತೆ. 18ನೇ ವಚನ, ಅದರಲ್ಲೇ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನು ಇಡಬೇಕೆಂತಲೂ, ವಾಸ್ತವವಾದ ಜೀವವನ್ನು ವಾಸ್ತವವಾದ ಜೀವ ಅಂತ ಅಂದ್ರೆ ಏನಂದ್ರೆ ದ ರಿಯಾಲಿಟಿ, ನಿಜವಾದ ಜೀವನವನ್ನು ಹೊಂದುವುದಕ್ಕೋಸ್ಕರ ಈ ಲೋಕದಲ್ಲಿ ನಮಗೆ ಸ್ವಲ್ಪ ಕಾಲ ಅಷ್ಟೇ. ವಾಸ್ತವವಾದ ಜೀವನ ಮುಂದಕ್ಕಿದೆ. ಇದನ್ನೆಲ್ಲ ನಾವು ಬಳಕೆ ಮಾಡಿಕೊಂಡು ಶಾಶ್ವತವಾದಂತಹ ಜೀವನಕ್ಕೆ ಅನುಕೂಲ ಆಗುವಂತೆ ಒಳ್ಳೆಯದನ್ನು ಮಾಡುವುದಕ್ಕೆ ನಾವು ಉಪಯೋಗ ಮಾಡ್ಕೊಳ್ಬೇಕು. ನಮಗೆ ಬರುವಂಥ ಹಣ ಒಳ್ಳೆಯದನ್ನು ಮಾಡುವುದಕ್ಕೆ, ಕೂಡಿಸಿಟ್ಕೊಳ್ಳೋದಕ್ಕಲ್ಲ, ನನಗೆ ಹಣ ಇದೆ ಅಂತ ಹೆಮ್ಮೆ ಪಟ್ಕೊಳ್ಳೋದಕ್ಕಲ್ಲ, ಎಲ್ರಿಗಿಂತ ನಾನು ಹಣವಂತನು ಅಂತ ಹೇಳಿ ಕೊಚ್ಕೊಳ್ಳೋದಕ್ಕಲ್ಲ. ಅದನ್ನು ಇಟ್ಟು ನಾವು ಒಳ್ಳೆಯದನ್ನು ಮಾಡುವುದಕ್ಕೆ, ಸತ್ಕಾರ್ಯ ಮಾಡುವುದಕ್ಕೆ. ಹಲ್ಲೆಲೂಯಾ. ಅದನ್ನು ಉಪಯೋಗಿಸಿ ದಾನ ಧರ್ಮ ಮಾಡುವುದರಲ್ಲಿ ಐಶ್ವರ್ಯವಂತರು, ಪರೋಪಕಾರದಲ್ಲಿ ಐಶ್ವರ್ಯವಂತರು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ಇಲ್ಲ ಅಂದರೆ ನೀವೆಲ್ಲಿ ಕೊಡಲಿಕ್ಕಾಗುತ್ತೆ? ನಿಮ್ಗೆ ಇರೋದ್ರಿಂದ ತಾನೇ ದೇವರು ಕೊಡಬೇಕು ಅಂತ ಹೇಳ್ತಾ ಇರೋದು. ಹಲ್ಲೆಲೂಯಾ. ಅರಿಮತಾಯದ ಯೋಸೇಫನು ಧನವಂತನು, ಅವನೊಬ್ಬ ಐಶ್ವರ್ಯವಂತನು. ಅವನಿಗಂತ ಒಂದು ಸಮಾಧಿಯನ್ನು ಮಾಡಿದ್ದನು. ಅವನ ಹತ್ರ ಇದ್ದದ್ರಿಂದ ತಾನೇ ಯೇಸು ಸ್ವಾಮಿಯನ್ನು ದೇಹವನ್ನು ತಂದು ಅದರಲ್ಲಿ ಇಟ್ಟನು. ಅವನಿಗೆ ಇಲ್ಲ ಅಂತ ಹೇಳಿದ್ರೆ, ಅವನೇ ಭಿಕ್ಷಕನಾಗಿದ್ದುಬಿಟ್ಟಿದ್ರೆ ಅವನೆಲ್ಲಿ ತಂದಿಡ್ತಿದ್ದ? ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ಇನ್ನೂ ಆಶೀರ್ವದಿಸುತ್ತಾನೆ. ಏನಕ್ಕೆ ಅಂತ ಹೇಳಿದರೆ, ಏನೋ ಒಂದು ಒಳ್ಳೆ ಕಾರ್ಯ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಅದರಿಂದಾಗಿ ನೀವು ಆಶೀರ್ವದಿಸಲ್ಪಡುವುದು ಅವಶ್ಯ. ಶ್ರೀಮಂತರು ಅವಶ್ಯ, ಧನವಂತರು ಅವಶ್ಯ. ಆದರೆ ಅಹಂಕಾರದಲ್ಲಿ ಮೆರೀಲಿಕ್ಕಲ್ಲ, ಸತ್ಕಾರ್ಯಗಳನ್ನು ಮಾಡುವುದಕ್ಕೂ, ಪರೋಪಕಾರವನ್ನು ಮಾಡುವುದರಲ್ಲಿ, ದಾನ ಧರ್ಮ ಮಾಡುವುದರಲ್ಲಿ ಐಶ್ವರ್ಯವಂತರಾಗಿರುವುದಕ್ಕೆ, ದೇವರ ಕಾರ್ಯಗಳಿಗೆ, ಯೇಸುವಿನ ಕಾರ್ಯಗಳಿಗೆ ಉಪಯೋಗ ಆಗುವುದಕ್ಕೆ. ಹಲ್ಲೆಲೂಯಾ. ಯೋಚನೆ ಮಾಡಿ, ನಿಮ್ಮ ಐಶ್ವರ್ಯ ಎಷ್ಟರ ಮಟ್ಟಿಗೆ ದೇವರ ರಾಜ್ಯಕ್ಕೆ ಪ್ರಯೋಜನ ಆಗಿದೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಿದ್ದಾನೆ. ಎಷ್ಟರ ಮಟ್ಟಿಗೆ ದೇವರ ರಾಜ್ಯಕ್ಕೆ ನಿಮ್ಮ ಆಸ್ತಿ ಐಶ್ವರ್ಯ ಪ್ರಯೋಜನವಾಗಿದೆ. ನಿಮಗೆ ಬಂದಿರುವಂತಹ ಅನುಕೂಲತೆಗಳು ದೇವರ ರಾಜ್ಯಕ್ಕೆ ಹೇಗೆ, ಯಾವ ರೀತಿಯಲ್ಲಿ ಪ್ರಯೋಜನವಾಗಿದೆ. ಹಲ್ಲೆಲೂಯಾ. ನಿಮ್ಮ ಮುಂದಿನ ಜೀವನಕ್ಕೆ ಯಾವ ರೀತಿ ಪ್ರಯೋಜನ ಆಗಿದೆ. ಸೊ ಅದನ್ನು ನಾವು ಥಿಂಕ್ ಮಾಡಬೇಕು. ಇಲ್ಲ ಬರೀ ಇದರಲ್ಲೇ ನಾವು ಮನಸ್ಸಿಡ್ತೀವಿ ಅಂತ ಹೇಳಿದ್ರೆ ಅದು ಬಹಳ ಮೋಸವಾದಂತಹ ಜೀವನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಒಂದು ಸಂಭವವನ್ನು ನಾವು ನೋಡ್ತೀವಿ. ಮತ್ತಾಯ 19ರಲ್ಲಿ 22ನೇ ವಚನವನ್ನು ಓದಿ. ಮತ್ತಾಯ 19:22. ಆ ಯವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದು ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಯೇಸು ಸ್ವಾಮಿಯ ಹಿಂದೆ ಬರ್ತೀನಿ ಅಂತ ಹೇಳಿ ಒಬ್ಬ ಯವನಸ್ಥನು ನಿತ್ಯ ಜೀವ ಪಡಿಬೇಕಾದ್ರೆ ನಾನೇನು ಮಾಡಬೇಕು ಅಂತ ಹೇಳಿ ಯೇಸು ಸ್ವಾಮಿ ಹತ್ರ ಪ್ರಶ್ನೆ ಮಾಡ್ತಾನೆ. 16ನೇ ವಚನದಲ್ಲಿ, ಬೋಧಕನೇ, ನಾನು ನಿತ್ಯ ಜೀವ ಪಡಿಬೇಕಾದ್ರೆ ಏನು ಮಾಡಬೇಕು? ಯೇಸು ಸ್ವಾಮಿ, ಆಜ್ಞೆಗಳೆಲ್ಲ ಇದೆಯಲ್ಲ,
ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ನಾನು ಅದನ್ನೆಲ್ಲ ಚಿಕ್ಕ ವಯಸ್ಸಿನಿಂದ ಪಾಲಿಸ್ತಾ ಇದ್ದೀನಿ. ಆಗ ಯೇಸು ಸ್ವಾಮಿ ಹೇಳಿದರು, ಹೋಗು, ನಿನ್ನ ಆಸ್ತಿಯನ್ನೆಲ್ಲ ಸಂಪೂರ್ಣ ಮಾರ್ಬಿಟ್ಟು, 21ನೇ ವಚನ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ನಿನ್ನನ್ನು ಕೈ ಬಿಟ್ಟಿಲ್ಲ, ನೀನು ಆಸ್ತಿಯನ್ನು ಮಾರಿ ಬಡವರಿಗೆ ಕೊಟ್ಬಿಡು, ನೀನು ಊಟ ತಿಂಡಿ ಬಗ್ಗೆ ಯೋಚನೆ ಮಾಡಬೇಡ, ನೀನು ಬಾ, ನನ್ನ ಹತ್ರ ಬಂದುಬಿಡು, ನನ್ನನ್ನು ಹಿಂಬಾಲಿಸು ಅಂತ ಹೇಳಿದರು. ಅವನಿಗೆ ಆ ಆಸ್ತಿ ಮೇಲೆ ಎಷ್ಟು ಒಡನಾಟ ಇಟ್ಕೊಂಡಿದ್ದ, ಎಷ್ಟು ಕಚ್ಕೊಂಡಿದ್ದ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಹಿಂದೆನೂ ಬರಲಿಲ್ಲ, ಅವನು ಆಸ್ತಿಯನ್ನು ಮಾರಿ ಬಡವರಿಗೂ ಕೊಡಲಿಲ್ಲ. ಆ ಯವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಅಂದರೆ ಅವನಿಗೆ ಮನಸ್ಸೆಲ್ಲ ಅದರ ಮೇಲೆ ಇತ್ತು. ಅಯ್ಯೋ ಹೋಗ್ಬಿಡ್ತದಲ್ಲ, ಅಯ್ಯೋ ದುಡ್ಡು ಖರ್ಚಾಗ್ಬಿಡ್ತದಲ್ಲ. ಕೆಲವ್ರಿಗೆ ದುಡ್ಡು ಬಿಚ್ಚೋಕ್ಕೆ ಮನಸ್ಸೇ ಬರಲ್ಲ, ದುಡ್ಡು ಮೇಲೆ ಅಷ್ಟು ಮೋಹ. ಸಿಕ್ಕಿದ್ರೆ ಸಾಕು ಎತ್ತು ಮಾಡಿಕೊಬಿಡ್ಬೇಕು ಅಂತ ಹೇಳಿ ಹೊರಗೆ ತೆಗೆಯೋಕ್ಕೆ ಮನಸ್ಸು ಬರಲ್ಲ. ಅದು ಇರೋದೇ ಉಪಯೋಗಕ್ಕೆ, ಆಸ್ತಿ ಇರೋದೇ ಉಪಯೋಗ ಮಾಡಿ ಪರಲೋಕದಲ್ಲಿ ಆಸ್ತಿಯನ್ನು ಕೂಡಿಸಿಕೊಳ್ಳೋದಕ್ಕೆ. ಆದರೆ ಅವನಿಗೆ ಅದು ಗೊತ್ತಿಲ್ಲ. ಅವನು ಆ ಆಸ್ತಿಯ ಮೇಲೆ ಮನಸ್ಸಿಟ್ಟಿದ್ದನು, ಪ್ರೀತಿ ಇಟ್ಟಿದ್ದನು, ಅದೇ ಅವನಿಗೆ ಜೀವವಾಗಿತ್ತು. ಅವನು ಬಹಳ ದುಃಖದಿಂದ ಇದನ್ನೂ ಕಳ್ಕೊಂಡು ನಾನು ಹೆಂಗೆ ಬದುಕಲಿ, ಈ ಆಸ್ತಿನೆಲ್ಲ ಕೊಟ್ಬಿಟ್ಟು ನಾನು ಹೆಂಗೆ ಜೀವನ ಮಾಡಲಿ, ಆ ರೀತಿ ನೆನೆಸಿದ್ರು ಏನೋ. ಬಹಳ ದುಃಖದಿಂದ ಅವನು ಅಲ್ಲಿಂದ ಹೋದನು. ನೆಕ್ಸ್ಟ್ ಅದರಿಂದನೇ ಯೇಸು ಸ್ವಾಮಿ ಅಂಥವ್ರಿಗೆ ನೋಡಿ ಹೇಳ್ತಾ ಇದ್ದಾರೆ, ಐಶ್ವರ್ಯ ಇರೋರಿಗೆ ಎಲ್ರಿಗಲ್ಲ, ಐಶ್ವರ್ಯದ ಮೇಲೆ ಮನಸ್ಸಿಡುವವರಿಗೆ. ಆಗ ಯೇಸು ಶಿಷ್ಯರನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ. ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ, ಯಾಕಂದ್ರೆ ಮನಸ್ಸೆಲ್ಲ ಇಲ್ಲೇ ಇರ್ತದಲ್ಲ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂದನು. ಆ ಸೂಜಿಯಲ್ಲಿ ತೂತಿದೆಯಲ್ಲ ಅದರ ಕಣ್ಣು, ಅದರೊಳಗೆ ಒಂಟೆ ಯಾವತ್ತಾದ್ರೂ ಹೋಗುತ್ತಾ? ಒಂಟೆ ಎಷ್ಟು ಗಾತ್ರ ಇದೆ, ಒಂಟೆ ಬೇಕಾದ್ರೆ ಅದರೊಳಗೆ ನುಗ್ಗಿಸ್ಬಿಡ್ಬೋದಂತೆ. ಶ್ರೀಮಂತನ ಪರಲೋಕ ರಾಜ್ಯಕ್ಕೆ ನುಗ್ಗಿಸೋದು ಬಹಳ ಕಷ್ಟ ಇದೆ ಅಂತ ಹೇಳ್ತಾರೆ. ಅದರಿಂದ ಎಷ್ಟು ಜಾಗ್ರತೆ ವಹಿಸ್ಬೇಕು ನೋಡಿ. ಅಂದರೆ ಶ್ರೀಮಂತರೆಲ್ಲ ಹೋಗೋದಿಲ್ಲ ಅಂತ ಹೇಳಿಲ್ಲ, ಶ್ರೀಮಂತರು ಅಲ್ಲಿ ಹೋಗೋದು ಅಷ್ಟು ಅವ್ರಿಗೆ ಅಡೆತಡೆಗಳಿವೆ. ಹಣ ಬರೋವ್ರಿಗೆ ಚೆನ್ನಾಗಿರುತ್ತೆ, ಹಣ ಬಂದಮೇಲೆ, ಅನುಕೂಲತೆ ಬಂದಮೇಲೆ ಕಂಪ್ಲೀಟ್ ಚೇಂಜ್. ಯಾಕೆ? ಆರಾಧನೆಗೆ ಬರೋದನ್ನೇ ಬಿಟ್ಬಿಡ್ತಾರೆ, ಬರೋದೇ ಬಿಟ್ಬಿಡ್ತಾರೆ. ಯಾಕಂದರೆ ಆ ಪರಿಸ್ಥಿತಿ ಅವ್ರನ್ನ ಆ ರೀತಿಯಾಗಿ ಮಾಡಿಬಿಡ್ತದೆ. ಮೋಸ ಹೋಗ್ಬಿಡ್ಬೇಡ್ರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡ್ತಾರೆ. ಒಂದು ಸಮರ್ಪಣೆ ಮಾಡಿ, ಅಪ್ಪ ನೀನು ಎಷ್ಟೇ ಕೊಟ್ಟರು ನನಗೆ ನೀನೇ ಮೊದಲು, ಆತ್ಮಿಕನೇ ಮೊದಲು, ಪರೋಪಕಾರನೇ ನನಗೆ ಮೊದಲು, ಪರಲೋಕನೇ ನನಗೆ ಪ್ರಾಮುಖ್ಯತೆ ಅಂತ ಹೇಳಿ ಒಂದು ಸಮರ್ಪಣೆ ಮಾಡೋಣ. ಹಲ್ಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಒಂದು ಸಾಮ್ಯವನ್ನು ಯೇಸು ಸ್ವಾಮಿ ಹೇಳ್ತಾರೆ, ಬಿತ್ತುವವನ ಸಾಮ್ಯ. ಬಿತ್ತುವವನು ಬಿತ್ತಲಿಕ್ಕೆ ಹೋದನು, ಕೆಲವು ಬೀಜಗಳು ದಾರಿ ಮಗ್ಗಲಲ್ಲಿ ಬಿದ್ದವು, ಕೆಲವು ಬೀಜಗಳು ಬಂಡೆ ನೆಲದಲ್ಲಿ ಬಿದ್ದವು, ಕೆಲವು ಬೀಜಗಳು ಮುಳ್ಳು ಗಿಡ ಮಧ್ಯದಲ್ಲಿ ಬಿದ್ದವು, ಕೆಲವು ಬೀಜಗಳು ಮಾತ್ರ ಒಳ್ಳೆ ನೆಲದಲ್ಲಿ ಬಿದ್ದವು. ಒಳ್ಳೆ ನೆಲದಲ್ಲಿ ಬಿದ್ದದ್ದು ಮಾತ್ರ ಒಳ್ಳೆ ಫಲ ಕೊಟ್ಟಿತು, 60-100ರಷ್ಟು ಫಲ ಕೊಟ್ಟಿತು. ಈಗ ನಾನು ಎಲ್ಲವನ್ನು ವಿವರಿಸಲಿಕ್ಕೆ ಟೈಮ್ ಇಲ್ಲ, ಒಂದನ್ನು ಮಾತ್ರ ನೋಡೋಣ. 22ನೇ ವಚನವನ್ನು ಓದಿ. ಮತ್ತಾಯ 13:22. ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆ, ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ, ವಾಕ್ಯವನ್ನು ಅಡಗಿಸಿ ಬಿಡ್ತದೆ. ಐಶ್ವರ್ಯ ವಾಕ್ಯವನ್ನು ಅಡಗಿಸಿ ಬಿಡ್ತದೆ. ವಾಕ್ಯವನ್ನು ಕೈಗೊಳ್ಳದ ಹಾಗೆ, ವಾಕ್ಯ ಬೆಳೆಯದ ಹಾಗೆ, ಆತ್ಮಿಕ ಬೆಳೆಯದ ಹಾಗೆ, ಪ್ರಾರ್ಥನೆಗೆ ಟೈಮ್ ಇಲ್ಲದ ಹಾಗೆ, ಆ ಐಶ್ವರ್ಯ ಎಲ್ಲವನ್ನು ಆವರಿಸ್ಕೊಂಡ್ಬಿಡ್ತದೆ, ಟೈಮ್ನೆಲ್ಲ ಆವರಿಸ್ಕೊಂಡ್ಬಿಡ್ತದೆ, ಅವಕಾಶನೆಲ್ಲ ತಗೊಂಡ್ಬಿಡ್ತದೆ. ಮುಳ್ಳು ಗಿಡ ಬೆಳೆದು ನಿಜವಾದ ಪೈರು ಮೇಲೆ ಬರದ ಹಾಗೆ ಹೇಗೆ ಹಿಸುಕಿ ಬಿಡ್ತದೋ, ಅದೇ ರೀತಿ ಈ ಆಸ್ತಿ ಐಶ್ವರ್ಯ ಅನ್ನೋದು ಬಂದ್ಬಿಟ್ರೆ ಪ್ರಾರ್ಥನೆಗೆ ಟೈಮ್ ಇರಲ್ಲ, ಚರ್ಚ್ಗೆ ಟೈಮ್ ಇರಲ್ಲ, ದೇವರೊಂದಿಗೆ ಸಮಯ ಕಳೀಲಿಕ್ಕೆ ಫ್ರೀನೇ ಇಲ್ಲ. ಹೀಗೆಲ್ಲ ಮಾಡಿಬಿಡ್ತದೆ ರೀ. ಮೋಸ ಹೋಗ್ಬಿಡ್ಬೇಡ್ರಿ. ನಮ್ಮ ಆತ್ಮಿಕ ಜೀವಿತಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಆ ಐಶ್ವರ್ಯ ನಮಗೆ ಮಾರಕವಾದದ್ದು. ಆ ವಿಷಯದಲ್ಲಿ ನಾವು
ಸೀರಿಯಸ್ ಆ್ಯಕ್ಷನ್ ತಗೋಬೇಕು. ಹಲ್ಲೆಲೂಯಾ. ಅದು ಸ್ಥಿರವಲ್ಲದ ಐಶ್ವರ್ಯ ಅನ್ನೋದನ್ನು ನಮ್ಮ ಮನಸ್ಸಲ್ಲಿ ಚೆನ್ನಾಗಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳುವ. ದೇವರಂತೂ ಹೇರಳವಾಗಿ ಕೊಡಲಿಕ್ಕೆ ಸಿದ್ಧವಾಗಿದ್ದಾನೆ. ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಈಗ ತಾನೇ ಓದಿದೆವು. ದೇವರಂತೂ ಹೇರಳವಾಗಿ ನಮಗೆ ಕೊಡ್ತಾನಂತೆ. ನಿಮ್ಮನ್ನು ಆಶೀರ್ವದಿಸುವ ದೇವರು, ಅಬ್ರಹಾಮನನ್ನು ಆಶೀರ್ವದಿಸಿದ ದೇವರು. ಹಲ್ಲೆಲೂಯಾ. ನಿಮ್ಮನ್ನು ನನ್ನನ್ನು ಆಶೀರ್ವದಿಸಿ ಈಗ ಇರುವುದಕ್ಕಿಂತ 1000 ಪಟ್ಟು ಮೇಲೆತ್ತಲಿಕ್ಕೆ ಶಕ್ತನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅದರ ಮೇಲೆ ಮನಸ್ಸಿಡದೆ ನಮಗೆ ಶಾಶ್ವತವಾದವುಗಳ ಮೇಲೆ ಅದನ್ನೆಲ್ಲ ಬಂಡವಾಳ ಮಾಡಿಕೊಂಡು, ನನಗೆ ಕಾರು ಬಂದರೆ ಕಾರನ್ನು ಬಂಡವಾಳ ಮಾಡಿಕೊಂಡು ಪ್ರಾರ್ಥನೆಯಲ್ಲಿ ಬೆಳೀಲಿಕ್ಕೂ, ನನಗೆ ಹಣ ಬಂದರೆ ಹಣವನ್ನು ನಾನು ಬಂಡವಾಳ ಮಾಡಿಕೊಂಡು ಆತ್ಮಿಕದಲ್ಲಿ ಬೆಳೀಲಿಕ್ಕೂ, ಇತರರಿಗೆ ಸಹಾಯ ಮಾಡಿ ನೆರವಾಗಿ ಪ್ರೋತ್ಸಾಹ ಮಾಡಲಿಕ್ಕೂ, ಪರೋಪಕಾರ ಮಾಡುವುದಕ್ಕೂ ನಾನು ಅದನ್ನು ಬಳಕೆ ಮಾಡ್ಕೋಬೇಕು. ಹಲ್ಲೆಲೂಯಾ. ಇರುವುದನ್ನು ಬೆಸ್ಟ್ ಉಪಯೋಗ ಮಾಡಿ ಪರಲೋಕದಲ್ಲಿ ನಾವು ಕೂಡಿಸಿಡಬೇಕು. ಅಬ್ರಹಾಮನ ವಿಷಯದಲ್ಲಿ ಹಾಗೆಯೇ ದೇವರ ವಾಕ್ಯ ಹೇಳ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ಅವನ ಆಸ್ತಿಯನ್ನು ಕುರಿತಾಗಿ ಆದಿಕಾಂಡ 13ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ಅವನು ಬಹು ಐಶ್ವರ್ಯವಂತನಾದನು, ಅವನಿಗೆ ಇಹಲೋಕದ ಆಸ್ತಿ ಐಶ್ವರ್ಯಗಳು ಬಹಳ ಆದವು. ಅದು ಮಾತ್ರ ಅಲ್ಲ, 6ನೇ ವಚನ ಹೇಳ್ತದೆ, ಅವನ ಆಸ್ತಿಯನ್ನು ಇಟ್ಕೊಳ್ಳಿಕ್ಕೆ ಆ ಸ್ಥಳನೇ ಸಾಕಾಗಲಿಲ್ವಂತೆ. ಅಷ್ಟರ ಮಟ್ಟಿಗೆ ದೇವರನ್ನು ಆಶೀರ್ವದಿಸಿದನು. ಆದರೆ ಅವನ ವಿಷಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 9ನೇ ವಚನವನ್ನು ಓದ್ರಿ. ಇಬ್ರಿಯ 11:9. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅನ್ಯ ದೇಶದಲ್ಲಿ ಇದ್ದವನಂತೆ ಪ್ರವಾಸಿಯ ಹಾಗೆ ಡೇರೆಗಳೆಲ್ಲ ಇದ್ಕೊಂಡು ಬದುಕನಂದೆ. ಯಾಕಂದ್ರೆ ದೇವರು ಎಷ್ಟೋ ಐಶ್ವರ್ಯ ಕೊಟ್ಟರು, ಆದರೂ ಕೂಡ ಅವನಿಗೆ ಅದು ಶಾಶ್ವತ ಅಂತ ಅನಿಸ್ಲಿಲ್ವಂತೆ. ಅನ್ಯ ದೇಶದಲ್ಲಿ ಇರುವವನ ಹಾಗೇನೇ ಇದ್ದಂತೆ. ಯಾಕೆ? ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಹಲ್ಲೆಲೂಯಾ. ಹೇರಳವಾಗಿ ದೇವರು ಆಶೀರ್ವದಿಸಿದ್ದನು. ಅವರನ್ನು ಆಶೀರ್ವಾದಿಸಿ ಮಾಡಿದ್ದ ವಿಧಾನ ಭೂಮಿ ಹೊರಲಿಕ್ಕಾಗಲಿಲ್ಲ. ಆ ಸ್ಥಳವು ಅವರಿಗೆ ಸಾಲದೇ ಹೋಯಿತು ಅಂತ ಹೇಳಿ ವಾಕ್ಯ ಹೇಳ್ತಾ ಇದೆ. ಅವರ ಆಸ್ತಿಯನ್ನು ಇಟ್ಕೊಳ್ಳಿಕ್ಕೆ, ಅವರ ದನ ಕರುಗಳನ್ನೆಲ್ಲ ಇಟ್ಕೊಳ್ಳಿಕ್ಕೆ ಆ ಸ್ಥಳ ಸಾಕಾಗಲಿಲ್ವಂತೆ. ನಾನು ಅದನ್ನು ಈ ರೀತಿಯಾಗಿ ಆಲೋಚನೆ ಮಾಡ್ತೀನಿ. ನಿಮ್ಮ ಬಟ್ಟೆಗಳನ್ನೆಲ್ಲ ಇಟ್ಕೊಳ್ಳಿಕ್ಕೆ ನಿಮ್ಮ ಅಲ್ಮೇರೆ ಸಾಕಾಗಲಿಲ್ಲ, ಇನ್ನೂ ಎಕ್ಸ್ಟ್ರಾ ತಗೋಬೇಕಾಯಿತು. ವಾಸಕ್ಕೆ ನಿಮ್ಮ ಮನೆ ಇರೋ ಮನೆ ಸಾಕಾಗಲಿಲ್ಲ, ಇನ್ನೊಂದು ಸೈಟ್ ತೊಗೊಂಡು ಮನೆ ಕಟ್ಟಿಸ್ಬೇಕಾಯಿತು. ಆ ರೀತಿ ದೇವರು ಆಶೀರ್ವಾದ ಮಾಡ್ತಾನೆ, ಅಭಿವೃದ್ಧಿಪಡಿಸ್ತಾನೆ. ಆದರೆ ಅವನ ಮನಸ್ಸೆಲ್ಲ ಶಾಶ್ವತವಾದ ಪಟ್ಟಣದ ಮೇಲಿತ್ತು. ಹಲ್ಲೆಲೂಯಾ. ಅದರಿಂದಾಗಿ ಅವರು ಅಷ್ಟು ಐಶ್ವರ್ಯವಂತರಾದರೂ ಕೂಡ ಡೇರೆಗಳಲ್ಲೇ ವಾಸ ಮಾಡಿದ್ರಂತೆ. ಇವತ್ತು ನೀವು ಡೇರೆಗಳಲ್ಲಿ ವಾಸ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ತಪ್ಪು ತಿಳ್ಕೊಬೇಡಿ. ಅಂದರೆ ಅವರ ಮನಸ್ಸು ಶಾಶ್ವತವಾದ ಪಟ್ಟಣದ ಮೇಲಿತ್ತು ಅನ್ನೋದನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅವರ ಮನಸ್ಸು ಶಾಶ್ವತವಾದ ಪಟ್ಟಣದ ಮೇಲಿತ್ತು. ಹಲ್ಲೆಲೂಯಾ. 10ನೇ ವಚನ ಹೇಳ್ತದೆ, ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಿದ್ದರು. ಶಾಶ್ವತವಾದ ನಿವಾಸ ಅವ್ರ ಮನಸ್ಸಲ್ಲಿತ್ತು. ಪ್ರೈಸ್ ದಿ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ದೇವರು ನಮ್ಮ ಅನುಭೋಗಕ್ಕಾಗಿ ಆ ವಚನವನ್ನು ಕೂಡ ಮತ್ತೆ ನೆನಪು ಮಾಡಿಕೊಳ್ಳ್ರಿ. 1 ತಿಮೋತಿ 2ನೇ ಅಧ್ಯಾಯ 17ನೇ ವಚನದ ಕೊನೆ ಭಾಗದಲ್ಲಿ ನೋಡಿ, ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರು. ಹಲ್ಲೆಲೂಯಾ. ಹೌದು ಹೌದು, ನಮ್ಮ ಅನುಭೋಗಕ್ಕಾಗಿ ದೇವರು ಎಲ್ಲವನ್ನು ಕೊಡ್ತಾನಂತೆ. ಎಲ್ಲವನ್ನು ದೇವರು ಕೊಡ್ತಾನೆ. ನಿಮ್ಗೆ ಯಾವುದನ್ನು ಕಡಿಮೆ ಮಾಡಲ್ಲ, ಯಾವುದನ್ನು ಕಡಿಮೆ ಮಾಡಲ್ಲ. ನೀವು ಬೀದಿ ಬಿಕಾರಿಯಾಗಿ ಭಿಕ್ಷುಕನಾಗಿ ಇರಬೇಕನ್ನೋ ದೇವರ ಉದ್ದೇಶ ಅಲ್ಲ. ದೇವರು ನಿಮಗೆ ಹೇರಳವಾಗಿ ಕೊಡ್ತಾನೆ. ಆದರೆ ಅದು ನಿಮ್ಮನ್ನು ಲೋಕದಲ್ಲಿ ನಾಶನಕ್ಕೆ ತಗೊಂಡು ಹೋಗದ ಹಾಗೆ ಜಾಗ್ರತೆ ವಹಿಸಿರಿ. ಅಹಂಕಾರ ದುರಹಂಕಾರ ಬರದ ಹಾಗೆ ಎಚ್ಚರಿಕೆ ವಹಿಸಿರಿ. ಹಣದ ಮೇಲೆ ಆಸೆ ಬರದ ಹಾಗೆ ಎಚ್ಚರಿಕೆ ವಹಿಸಿರಿ. ಅದೇ 6ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣ ಕೆಟ್ಟದ್ದಲ್ಲ, ಹಣ ಉಪಯೋಗಕ್ಕೆ ಬರ್ತದೆ. ಆದರೆ ಹಣದ ಆಸೆ, ಹಣದ ಮೇಲೆ ಆಸೆ ಇದೆ ನೋಡಿ, ಅದು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಸೊ ಅದರಿಂದಾಗಿ ಆಸ್ತಿ, ಹಣ, ಐಶ್ವರ್ಯ
ಇದು ಎಷ್ಟೇ ದೇವರು ಕೊಟ್ಟರು ಅದನ್ನು ನಾವು ಬಂಡವಾಳ ಮಾಡಿಕೊಂಡು ಆತ್ಮಿಕವಾಗಿ ಪರಲೋಕ ಸಂಬಂಧವಾಗಿ ನಿತ್ಯ ರಾಜ್ಯಕ್ಕೆ ಬೇಕಾದಂತಹ ಶಾಶ್ವತವಾದ ಆಸ್ತಿಯನ್ನು ನಾವು ಸಂಪಾದನೆ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ಳೋಣ. ಹಲ್ಲೆಲೂಯಾ. ನಿಮ್ಮನ್ನು ನಂಬಿ ದೇವರು ಆಸ್ತಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಮೂಲಕ ಬೇರೆ ಇನ್ನೇನು ಎದುರು ನೋಡ್ತಾ ಇದ್ದಾನೆ. ಆತ್ಮಿಕವಾದದ್ದನ್ನು ಎದುರು ನೋಡ್ತಾ ಇದ್ದಾನೆ, ಪರಲೋಕ ಸಂಬಂಧವಾದದ್ದನ್ನು ಎದುರು ನೋಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಮೂಲಕ ನಿಮ್ಮ ಸ್ಥಳೀಯ ಸಭೆಯಲ್ಲಿ ದೇವರ ರಾಜ್ಯ ಸ್ಥಾಪನೆಗೆ ಏನೋ ಎದುರು ನೋಡ್ತಾ ಇದ್ದಾರೆ. ನಿಮ್ಮ ಮೂಲಕ ನಿಮ್ಮ ಪ್ರಾಂತ್ಯದಲ್ಲಿರುವ ದೀನ ದರಿದ್ರರಿಗೆ ಏನೋ ಉಪಯೋಗ ಆಗಬೇಕು ಅಂತ ಎದುರು ನೋಡ್ತಾ ಇದ್ದಾನೆ. ನಿಮ್ಮ ಮೂಲಕ ದೇವರ ನಾಮಕ್ಕೆ ಮಹಿಮೆಯಾಗುವ ಕಾರ್ಯಗಳನ್ನು ಎದುರು ನೋಡ್ತಾ ಇದ್ದಾನೆ. ಅರಿಮತಾಯದ ಯೋಸೇಫನು ಅವನು ಧನವಂತನಾಗಿದ್ದನು, ಅವನಿಗಂತ ಒಂದು ಸಮಾಧಿಯನ್ನು ಸಿದ್ಧಪಡಿಸಿಕೊಂಡಿದ್ದನು, ಗುಹೆಯನ್ನು ರೆಡಿ ಮಾಡಿಕೊಂಡಿದ್ದನು. ಅವನು ಐಶ್ವರ್ಯವಂತನಾಗಿದ್ದುದರಿಂದ ಯೇಸುವಿನ ದೇಹವನ್ನು ತಂದೆ ಇಡಲಿಕ್ಕೆ ಅನುಕೂಲ ಆಯಿತು. ನೀವು ಐಶ್ವರ್ಯವಂತರಾಗಿರೋದ್ರಿಂದ ಯಾವುದೋ ಒಂದು ಸೇವೆಗೆ ನೆರವಾಗ್ತದೆ. ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ನೀವು ದೇವರ ರಾಜ್ಯಕ್ಕೆ ಬಳಕೆ ಆಗಬೇಕು ಅನ್ನೋದಕ್ಕಾಗಿಯೇ ದೇವರು ನಿಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸ್ತಾ ಇದ್ದಾನೆ. ಮೋಸ ಹೋಗ್ಬಿಡ್ಬೇಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸುವುದೆಲ್ಲವೂ ಕೂಡ ನಿಮಗೆ ನಿತ್ಯ ರಾಜ್ಯಕ್ಕೆ ಅನುಕೂಲ ಆಗುವ ಹಾಗಿರಲಿ. ಅಸ್ಥಿರವಾದ, ಸ್ಥಿರವಲ್ಲದ, ನಾಶವಾಗಿ ಹೋಗುವ ಈ ಲೋಕದ ಆಸ್ತಿ ಮೇಲೆ ಮನಸ್ಸಿಡಬೇಡ್ರಿ. ಹಲ್ಲೆಲೂಯಾ. ಅದಕ್ಕೆ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ, ಮೇಲಾದವುಗಳ ಮೇಲೆ ಮನಸ್ಸಿಡಿರಿ ಅಂತ ಹೇಳಿ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯ 3ನೇ ವಾಕ್ಯ ಹೇಳ್ತದೆ. ಯೇಸು ಸ್ವಾಮಿ ಕೂಡ ಹೇಳಿದರು, ಪರಲೋಕದಲ್ಲಿ ಆಸ್ತಿಯನ್ನು ಕೂಡಿಸಿಟ್ಕೊಳ್ರಿ, ಅಲ್ಲಿ ನುಸಿ ಹಿಡಿಯೋದಿಲ್ಲ, ಕಳ್ಳ ಕನ್ನ ಹಾಕಿ ಕೊರೆಯೋದಿಲ್ಲ, ಕದ್ಕೊಂಡು ಹೋಗೋದಿಲ್ಲ. ಭೂಲೋಕದಲ್ಲಿ ಆಸ್ತಿ ಮಾಡಿಟ್ಕೋಬೇಡ್ರಿ, ಅದು ನುಸಿ ಹಿಡಿದು ಹೋಗ್ತದೆ, ಕಳ್ಳ ಕದ್ಕೊಂಡು ಹೋಗ್ಬಿಡ್ತಾನೆ, ನಿಮ್ಮ ಪಾಲಿಗೆ ಬರೋದಿಲ್ಲ, ನೀವು ಬಿಟ್ಬಿಟ್ಟು ಹೋಗಬೇಕಾಗ್ತದೆ. ಹಲ್ಲೆಲೂಯಾ. ಪ್ರಿಯರೇ, ಈ ಲೋಕದಲ್ಲಿ ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿಕ್ಕೆ ಚಿತ್ತವುಳ್ಳವನಾಗಿದ್ದಾನೆ. ಅದನ್ನೆಲ್ಲ ನಾವು ಬಳಕೆ ಮಾಡಿಕೊಂಡು ಪರಲೋಕದಲ್ಲಿ ಹೇರಳವಾಗಿ ಸಂಪಾದನೆಯನ್ನು ಕೂಡಿಸಿಟ್ಟುಕೊಳ್ಳೋಣ. ಒಂದು ನಿಮಿಷ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡುವ. ಹಲ್ಲೆಲೂಯಾ. ಒಂದು ವೇಳೆ ಈಗ ನೀವು ಹಣವಂತರಾಗಿ ಆಸ್ತಿವಂತರಾಗಿ ಇಲ್ಲದೇ ಇರ್ಬೋದು, ಮುಂದೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಈಗಲೇ ಒಂದು ಸಮರ್ಪಣೆ ಮಾಡಿ, ಅಪ್ಪ ನನಗೇನಾದರೂ ನೀನು ಅನುಕೂಲತೆ ಕೊಟ್ಟರೆ, ಆಸ್ತಿ ಕೊಟ್ಟರೆ, ನಾನು ಅದನ್ನು ಆತ್ಮಿಕಕ್ಕೆ ಪ್ರಯೋಜನವಾಗಿ ಬಳಕೆ ಮಾಡ್ಕೋತೀನಿ ಅಪ್ಪ. ಹಲ್ಲೆಲೂಯಾ. ನನಗೇನಾದರೂ ಒಳ್ಳೆ ಮನೆ ಕೊಟ್ಟರೆ ನಾನು ಪ್ರಾರ್ಥನೆ ಇನ್ನೂ ಹೆಚ್ಚು ಮಾಡ್ತೀನಿ ಸ್ವಾಮಿ, ವಾಕ್ಯ ಇನ್ನೂ ಹೆಚ್ಚು ಮಾಡ್ತೀನಿ ಸ್ವಾಮಿ. ನನಗೇನಾದರೂ ನನ್ನ ಬಿಸ್ನೆಸ್ನೇನಾದರೂ ಅಭಿವೃದ್ಧಿಪಡಿಸುವುದಾದರೆ ನಿನ್ನ ರಾಜ್ಯಕ್ಕಾಗಿ ಇನ್ನೂ ಹೆಚ್ಚಾಗಿ ಕೊಡ್ತೀನಿ ಸ್ವಾಮಿ. ಹಲ್ಲೆಲೂಯಾ. ಪರಲೋಕಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಆತ್ಮ ಆದಾಯಕ್ಕಾಗಿ ಇನ್ನೂ ಹೆಚ್ಚಾಗಿ ಕೊಡ್ತೀನಿ ಸ್ವಾಮಿ. ನನ್ನನ್ನೇನಾದರೂ ನೀನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಿದ್ರೆ ನಿನ್ನ ಸೇವೆಗಾಗಿ ನಾನು ಇನ್ನೂ ಭುಜ ಕೊಟ್ಟು ನಿಲ್ತೀನಿ ಅಪ್ಪ. ಹಲ್ಲೆಲೂಯಾ. ಸೇವೆಗಾಗಿ ನಾನು ಕೊಡ್ತೀನಿ, ಜಾಗ ಕೊಡ್ತೀನಿ, ಸೈಟ್ ಕೊಡ್ತೀನಿ, ವಾಹನಗಳನ್ನೇ ಕೊಡ್ತೀನಿ, ಸಭೆಯನ್ನೇ, ಚರ್ಚ್ ಬಿಲ್ಡಿಂಗನ್ನೇ ಕಟ್ಟಿಸೇ ಕೊಟ್ಬಿಡ್ತೀನಪ್ಪ. ಹಲ್ಲೆಲೂಯಾ. ನಿನ್ನ ರಾಜ್ಯಕ್ಕಾಗಿ ಬಡವರಿಗೆ ಸಹಾಯ ಮಾಡ್ತೀನಿ. ಹಲ್ಲೆಲೂಯಾ. ದೀನ ದರಿದ್ರರಿಗೆ ಸಹಾಯ ಮಾಡ್ತೀನಿ, ಅನಾಥರಿಗೆ, ವಿಧವೆಯರಿಗೆ ಸಹಾಯ ಮಾಡ್ತೀನಿ. ಥ್ಯಾಂಕ್ ಯು. ಒಂದು ತೀರ್ಮಾನ ಮಾಡಿ ಕರ್ತನ ಹತ್ರ ಸಮರ್ಪಣೆ ಮಾಡಿ ಕೇಳಿ, ಅಪ್ಪ ಆಸ್ತಿಯ ಮೇಲೆ ನಾನು ಕಣ್ಣಿಡಲ್ಲಪ್ಪ, ಆಸ್ತಿಯ ಮೇಲೆ ಮನಸ್ಸಿಡಲ್ಲಪ್ಪ. ಥ್ಯಾಂಕ್ ಯು. ಆಸ್ತಿ ಎಷ್ಟೇ ಬಂದರೂ, ಅನುಕೂಲತೆ ಎಷ್ಟೇ ಬಂದರೂ ಅದು ಅಸ್ಥಿರವಾದದ್ದು ಅನ್ನೋದನ್ನು ನಾನು ಚೆನ್ನಾಗಿ ನಿನ್ನ ವಾಕ್ಯದಿಂದ ತಿಳ್ಕೊಂಡಿದ್ದೀನಿ. ಜಾಗ್ರತೆಯಿಂದ ಇರ್ತೀನಪ್ಪ. ನನಗೆ ಅದಕ್ಕೆ ಬಲ ಕೊಡು ಸ್ವಾಮಿ, ಎಲ್ಲೂ ಕೂಡ ಎಚ್ಚರ ತಪ್ಪಿ ಹೋಗದ ಹಾಗೆ. ಥ್ಯಾಂಕ್ ಯು ಲಾರ್ಡ್. ಅತಿ ಭೋಜನದ ಮದಡಿನಿಂದಲೂ ಐಶ್ವರ್ಯದ ಮದದಿಂದಲೂ ಕರ್ತನೆ ನಾನು ಇರದ ಹಾಗೆ ನನಗೆ ಇನ್ನೂ ಎಚ್ಚರಿಕೆ ಕೊಡಪ್ಪ, ಇನ್ನೂ ಎಚ್ಚರಿಕೆ ಕೊಡು, ಜಾಗ್ರತೆ ಕೊಡು ಸ್ವಾಮಿ. ಪ್ರತಿಯೊಬ್ಬರು ಕೇಳ, ನನಗೆ ಜಾಗ್ರತೆ ಕೊಡಪ್ಪ, ಎಚ್ಚರಿಕೆ ಕೊಡಪ್ಪ. ನನ್ನನ್ನು ನಿನ್ನ ಆಶೀರ್ವಾದ ಮಾಡುವಾಗ ಕರ್ತನೆ ನಾನು ಅದರ ಮೇಲೆ ಮನಸ್ಸಿಟ್ಬಿಡಬಾರ್ದು, ನಿನ್ನ ಮೇಲೇ ಮನಸ್ಸಿಡಬೇಕಪ್ಪ. ಎಷ್ಟೇ ಆಸ್ತಿ ಐಶ್ವರ್ಯ ಅನುಕೂಲತೆ ಬಂದರೂ ನನ್ನ ಮನಸ್ಸು ಅದರ ಮೇಲೆ ಹೋಗಬಾರ್ದು, ನನ್ನ ಮನಸ್ಸು ನಿನ್ನ ಮೇಲೆ ಹೋಗಬೇಕು. ನನಗೆ ಆಶೀರ್ವಾದ ಬಂದಷ್ಟು ನಾನು ನಿನಗೆ ಇನ್ನೂ ಸಮೀಪ ಆಗಬೇಕು ಸ್ವಾಮಿ. ಪರಲೋಕದಲ್ಲಿ ನನ್ನ ಆಸ್ತಿ ಹೆಚ್ಚುತ್ತಾ ಹೋಗಬೇಕಪ್ಪ. ಥ್ಯಾಂಕ್ ಯು. ಜಾಗ್ರತೆಯಿಂದ ಇರಲಿಕ್ಕೆ ಸಹಾಯ ನೀಡಪ್ಪ. ಎಲ್ಲೋ ಆ ಯವನಸ್ಥನು ಬಹಳ ದುಃಖದಿಂದ ಹಿಂತಿರುಗಿ ಹೋದ್ನಲ್ಲ ಕರ್ತನೆ, ಅವನ ಹಾಗೆ ಕರ್ತನೆ ಲೋಕದ ಆಸ್ತಿ ಮೇಲೆ ಮನಸ್ಸಿಟ್ಟು ಬಿಡಬಾರ್ದಪ್ಪ. ಕರ್ತನೆ ನಿನ್ನ ಮೇಲೆ ಮನಸ್ಸಿಡಲಿಕ್ಕೆ, ಆತ್ಮಿಕವಾದವುಗಳ ಮೇಲೆ ಮನಸ್ಸಿಡಲಿಕ್ಕೆ, ಶಾಶ್ವತವಾದವುಗಳ ಮೇಲೆ ಮನಸ್ಸಿಡಲಿಕ್ಕೆ, ನಿರಂತರವಾದವುಗಳ ಮೇಲೆ ಮನಸ್ಸಿಡಲಿಕ್ಕೆ ನನಗೂ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ. ಎಲ್ಲೂ ಕೂಡ ನಾವು ಎಡರಿ ಹೋಗ್ಬಿಡ್ಬಾರ್ದು, ಎಡವಿ ಬಿದ್ದೋಗ್ಬಿಡ್ಬಾರ್ದು ಸ್ವಾಮಿ. ಥ್ಯಾಂಕ್ ಯು. ನಮ್ಮನ್ನು ಕರೆ ಹಿಡಿದು ನಡೆಸು. ನಮ್ಮ ಆಲೋಚನೆಗಳನ್ನು ನಿಯಂತ್ರಣಕ್ಕೆ ತಗೋ ಸ್ವಾಮಿ, ನಮ್ಮ ಭಾವನೆಗಳನ್ನು ನಿಯಂತ್ರಣಕ್ಕೆ ತಗೋ ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಆಶೀರ್ವಾದಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬೇಕಾದ ಜ್ಞಾನ ಜಾಗ್ರತೆ ಕೊಟ್ಟು
ಪರಿಶುದ್ಧಾತ್ಮ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನೇ, ಈ ದಿನವನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ನನ್ನ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಈ ದಿನ ಒಳ್ಳೆ ಆರೋಗ್ಯ ಕೊಡಪ್ಪ. ಈ ದಿನದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಡು ಸ್ವಾಮಿ. ಅಭಿವೃದ್ಧಿ ಕೊಡಪ್ಪ, ಏಳಿಗೆ ಕೊಡಪ್ಪ. ಥ್ಯಾಂಕ್ ಯು. ಈ ದಿನ ಹೋಗೋಣ ಬರೋಣಗಳೆಲ್ಲ ಕರ್ತನೆ ಸುರಕ್ಷಿತವಾಗಿರಲಿ, ಕಾದು ಕಾಪಾಡಿ ನಡೆಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಈ ದಿನ ಬಿಡಿ ಮನರಮ್ಯವಾಗಿರಲಿಕ್ಕೆ ಕೃಪೆ ಕೊಡು. ಯಾರಿಗೂ ಕೂಡ ಈ ದಿನ ದುಃಖದ ಘಟನೆಗಳು ಸಂಭವಿಸಬಾರ್ದಪ್ಪ. ಮನರಮ್ಯವಾಗಿ, ಸಂತೋಷವಾಗಿ, ಹರ್ಷದಿಂದ ಕಳೆಯುವಂತಹ ದಿನ ಈ ದಿನ ಹರ್ಷದ ದಿನ ಆಗಿರಲಿ. ಈ ದಿನ ವಾಕ್ಯದಲ್ಲಿ ಸಮಯ ಕಳೀಲಿಕ್ಕೆ ಹೆಚ್ಚಾದ ಅವಕಾಶ ಸಿಗಲಿ. ನಿನ್ನ ಪ್ರಸನ್ನತೆಯಲ್ಲಿ ಇರಲಿಕ್ಕೆ ಅವಕಾಶ ಸಿಗಲಿ. ಆ ರೀತಿಯಾಗಿ ಕರ್ತನೆ, ನಿನ್ನ ಪ್ರಸನ್ನತೆಯ ದಿನವಾಗಿ, ವಾಕ್ಯದ ದಿನವಾಗಿ ದಿನವನ್ನು ಆಶೀರ್ವದಿಸಿಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸ್ಕೊಡ್ತೇವೆ. ಆಶೀರ್ವದಿಸಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎದ್ದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.